ಗಾಂಧೀಜಿಯವರು ಅದಕ್ಕೆ ಸಪೋರ್ಟ್ ಮಾಡಿದರು, ಕೆಲವೊಂದು ಬದಲಾವಣೆ ಮಾಡಿರಿ ಹಾಗೆ ಹೀಗೆ ಅಂತೇನು ಮಾಡಿ ಆದಷ್ಟು ಈ ಒಂದು ಮಸೂದೆಯನ್ನು ಒಪ್ಪುವಂಥ ಪರಿಸ್ಥಿತಿ ತಂದು ನಿಲ್ಲಿಸಿದ್ದು ನೋಡಿದಾಗ ಮುಂದಿನ 1000 ವರ್ಷಗಳಲ್ಲ, ಮುಂದಿನ 100 ಅಥವಾ 1000 ಇದೇ ಮುಂದುವರಿಬೋದು ಅಂತ. ಅಂದರೆ ಇದರ ಅರ್ಥ ಯಾರು ಆಡಳಿತದಲ್ಲಿರ್ತಾರೋ ಅವರು ಸಂವಿಧಾನ ಮೇಲೆ ಸವಾರಿ ಮಾಡ್ಬೋದು ಅನ್ನೋದು ನಾವು ಕಳೆದ 10 ವರ್ಷ ನೋಡ್ತಾ ಬಂದಿದ್ದೀವಿ. ಅವ್ರು ಹೇಳಿದ್ದ ಸತ್ಯ. ಯಾಕಂದರೆ ಪಾರ್ಲಿಮೆಂಟ್ ಕಾನೂನು ಮಾಡ್ತದೆ, ಮೆಜಾರಿಟಿ ಇದ್ದಂಥವ್ರು ನಮ್ಗೆ ಬೇಕಾದಂಥ ಕಾನೂನು ಮಾಡ್ತಾರೆ. ಇವತ್ತಿದ ಪರಿಸ್ಥಿತಿ ಆಗ್ಯದ, ಕಾರ್ಪೊರೇಟ್ ಪರ ಆದಂಥ ಕಾನೂನು ಆಗ್ಯದ. ಅದೇ ರೀತಿಯಾಗಿ ಇವತ್ತು ವಕ್ಫ್ ಬಿಲ್ ಬರ್ತಾ ಇದೆ, ಮುಸ್ಲಿಂ ವಿರೋಧಿ ಅಂತೇಳಿ ಮುಸಲ್ಮಾನರು ಹೇಳ್ತಾ ಇದ್ದಾರೆ, ಅದು ಈಗ ಕಾನೂನು ಆಗ್ತಾ ಇದೆ. ಇನ್ನು ಮುಂದಿನ ಎಲ್ಲ ಇಲ್ಲಿ ನೋಡಿದೆಲ್ಲ ಗಮನಿಸಿದ ಪ್ರತಿಯೊಂದು ಈವನ್ ಜನರಿಂದ ಆಯ್ಕೆಯ ಸರ್ಕಾರಗಳು ಸಹಿತ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುವಂಥದ್ದು ದೆಹಲಿ ಸರ್ಕಾರದ ನಾವು ನೋಡಿದ್ದೀವಿ. ಯಾಕೆಂದರೆ ಅಲ್ಲಿ ಉಪ ರಾಜ್ಯಪಾಲನಿಗೆ ಅಧಿಕಾರ ಕೊಟ್ಬಿಟ್ರು ಈ ಹಿಂದಿನ ಒಂದು ಸೆಷನ್ದಲ್ಲಿ ನಮ್ಮ ಕೇಜ್ರಿವಾಲ್ ಸಮಯದಲ್ಲೇ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಆಳುವ ಪಕ್ಷ ಇರ್ತದಲ್ಲ ಅದ ಸಂವಿಧಾನ, ಉಳಿದ ಸಂವಿಧಾನ ಅಲ್ಲ ಅನ್ನೋದು ಇವುಗಳಿಂದೆಲ್ಲ ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಮೋದಿ ಅವರು ಅತ್ಯಂತ ದಿಟ್ಟವಾಗಿ ಆ ಮಾತನ್ನು ಹೇಳಿದ್ದಾರೆ. ಮುಂದಿನ 1000 ವರ್ಷದಿಂದ ನಡೆಯುವುದು ಅಂದ್ರೆ ಇದರ ಅರ್ಥ ಇವತ್ತು ಜನ ಅವ್ರು ಗೆದ್ದಿದ್ದಾರೆ. ಈಗ ನಡೆದ ಯಾಕೆ ಶಾಸಕಾಂಗದ ಪ್ರಕಾರ ಕಾನೂನು ಮಾಡ್ತಾ ಇದ್ದಾರೆ. ಕಾನೂನು ಆದಮೇಲೆ ಮುಗಿದೋಯ್ತು. ಅದ್ರ ಇಂಟರ್ಪ್ರಿಟೇಷನ್ ಮಾಡಬೇಕಾಯ್ತು ಏನಪ್ಪ ಅಂದ್ರೆ ಈ ಕೋರ್ಟಿನ ಕೆಲಸ, ಅದು ನ್ಯಾಯಾಂಗದ ಕೆಲಸ. ಅಷ್ಟು ಮಾಡಲಿ ಅವರು, ನಾವು ಬೇಕಾದ್ರೂ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅನ್ನುವಂಥ ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಗ್ತಾ ಹೊರಟದ. ಹೀಗಾಗಿ ಈ ಒಂದು ಆಡಳಿತಾರೂಢ ಪಕ್ಷದ ಮನಸ್ಸಿನಂಗೆ ಕಾನೂನು ಆಗ್ತಾವೆ. ಇಲ್ಲಿವರು ಹೆಂಗೆ ಆಗಿದೋ ಇದು ಅದೇ ರೀತಿ ಆಗ್ತಾಯಿದೆ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಆದರೆ ಇಲ್ಲಿನ ವಿರೋಧ ಪಕ್ಷಗಳು ಅಥವಾ ಜನಸಾಮಾನ್ಯರಿಗೆ ಬೇಕಾದಂಥ ಅತ್ಯಂತ ಪ್ರಮುಖವಾದಂಥ ರೈತರಿಗೆ ಬೇಕಾಗಿದೆ MSP ಕಾನೂನು ಮಾಡಲಿ ಅಂತೇಳಿ ಇಲ್ಲಿವರೆಗೆ ಮಾಡಲಿಲ್ಲ. ಅದಕ್ಕೆ ಒಪ್ಪಿಕೊಳ್ಳಲು ಚರ್ಚೆ ಮಾಡಲಿಲ್ಲ, ಅದನ್ನು ಮಸೂದೆಗೆ ತರಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ನಮ್ಮ BJPಗರು. ಅದೇ ಕಾಲಕ್ಕೆ ಪ್ರತಿಯೊಬ್ಬ ಉದ್ಯೋಗ ಖಾತ್ರಿ ನೆಲೆಯಲ್ಲಿ ಒಂದು ಕಾನೂನು ಮಾಡಿರಿ ಅಂತಂದು ಅದನ್ನು ಮಾಡಲಿಲ್ಲ. ಅಂದ್ರೆ ತಮಗೆ ಬೇಕಾದಂಥದ್ದು ಮಾತ್ರ ತರುವಂಥದ್ದಾಗಿದೆ, ಜನರಿಗೆ ಬೇಕಾದಂಥದ್ದಲ್ಲ ಅಂತೇಳಿ ಕಾಂಗ್ರೆಸ್ಸಿಗರು ವಾದ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗೊಗೋಯಿ ಅವರು ಸ್ಪಷ್ಟವಾದ, ಗೊಗೋಯಿ ಅದು ಕಾಂಗ್ರೆಸ್ನ ಲೀಡರು, ಸಂಸದ, ಯಾವ ಸಮುದಾಯವನ್ನು ತಪ್ಪು ದಾರಿಗೆ ಎಳೆಯಲು ನೀವು ಬಯಸುತ್ತೀರಿ? ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಮುದಾಯವನ್ನೇ ಮಂಗಲ್ ಪಾಂಡೆ ಜೊತೆ ಪ್ರಾಣತ್ಯಾಗ ಮಾಡಿದ ಸಮುದಾಯವನ್ನೇ ಅಂತ ನೀವು ಒಂದು ಸಮುದಾಯದ ಹಕ್ಕನ್ನು ಗೆಸ್ಕೊಳ್ತಾ ಇದ್ದೀರಿ. ಮಂಗಲ ಪಾಂಡೆ ಜೊತೆ ಹೋರಾಟ ಮಾಡಿದವರು, ಸ್ವತಂತ್ರ ಹೋರಾಟ ಮಾಡಿದವರು, ಅವ್ರ ವಿರುದ್ಧ ಮಾಡ್ತಾ ಇದ್ದೀರಲ್ಲಪ್ಪ ನೀವು ನಿಜವಾಗಿಯೂ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ನೀವು ಭಾಗವಹಿಸ್ತವರ ಅಲ್ಲ ಅನ್ನೋಂಗೆ ಮಾತಾಡಿದ್ದಾರೆ. ಇದು ಆರೋಪ ಮಾಡ್ತಾ ಇದ್ದಾರೆ. ಅದು ಒಂದು ದೃಷ್ಟಿಯಿಂದ ನೋಡಿದಾಗ, ಇತಿಹಾಸವನ್ನು ಗಮನಿಸಿದಾಗ ಹೌದಲ್ಲಪ್ಪ ಇದು. ವಿಶೇಷವಾಗಿ ಅವರು ವೀರ ಸಾವರ್ಕರ್ ಮೇಲೂ ನೆಲೆ ಇಟ್ಟು ಮಾತಾಡಿದಂಥದ್ದು. ವೀರ ಸಾವರ್ಕರ್ ಆರಂಭ ಹಂತದಲ್ಲೇ ವೀರ ಸಾವರ್ಕರ್ ಅವರು ನಿಜವಾದ ದೇಶಭಕ್ತರು. ಯಾವಾಗ ಈ ಒಂದು ಕಾಳಾಪಾನಿ ನಿಮಗೆ ಗೊತ್ತದ, ಅಲ್ಲಿ ಹೋದ ನಂತರದ ಚೇಂಜ್ ಆದರು. ಅದಂತಂದ್ರೆ ಯಾರೂ ಹೋರಾಟಕ್ಕೆ ಬರಲಿಲ್ಲ ಈ ರೈಟ್ ವಿಂಗ್ ಜನ ಅನ್ನೋದು ಅಷ್ಟೇ ಐತಿಹಾಸಿಕ ಸತ್ಯ ಇದ್ದಂಥ ವಿಷಯ ಆಗ್ಯದ. ಆ ನೆಲೆಯಲ್ಲಿ ಗೌರವ್